ಈ ಒಳ ಮೀಸಲಾತಿ ಹೋರಾಟ ಇವತ್ತು ನಿನ್ನೆದಲ್ಲ. ಎಸ್.ಎಂ. ಕೃಷ್ಣರಾವ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಕೂಡ ಮಂತ್ರಿ ಸದಾಶಿವ ಆಯೋಗವನ್ನ ರಚನೆ ಮಾಡಿದ್ದು ನಮ್ಮ ಸರ್ಕಾರ. ಸದಾಶಿವ ಆಯೋಗದ ವರದಿಯ ಬಂದ ಮೇಲೂ ಕೂಡ ವರದಿ ಜಾರಿ ಆಗಿಲ್ಲ, ತತ್ವಶಃ ಜಾರಿ ಆಗಿಲ್ಲ. ಅದಾದ ಮೇಲೆ ಆಯೋಗಗಳು ಬೇಕಾದಷ್ಟು ಬಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಆಯೋಗಗಳನ್ನು ರಚನೆ ಮಾಡ್ತಕ್ಕಂಥದ್ದು ರಾಜಕೀಯವನ್ನ ಮೀರಿ ವಸ್ತುಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಮಂದಟ್ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ಉಳಿದಿದೆ. ಇವತ್ತು ನಾಗಮೋಹನ್ ದಾಸ್ ರಾವ್ ಬಹುಶಃ ಅತ್ಯಂತ ಪ್ರಾಮಾಣಿಕ ನ್ಯಾಯಮೂರ್ತಿಗಳಾಗಿದ್ದಂಥವ್ರು. ಅವರು ಅನೇಕ ವರದಿಗಳನ್ನು ಕೊಟ್ಟಿದ್ದಾರೆ. ನಾನು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಅವರಿಂದ ಅನೇಕ ವರದಿಗಳನ್ನು ಪಡೆದಿದ್ದಾರೆ. ಅವರು ಸೂಕ್ತವಾಗಿರ್ತಕ್ಕಂಥದ್ದು ಅದನ್ನು ನ್ಯಾಯಕ್ಕೆ ತಕ್ಕದಾಗಿರ್ತಕ್ಕಂಥ ರೀತಿಯಲ್ಲಿ ವರದಿಗಳನ್ನ ಕೊಡ್ತಕ್ಕಂಥ ಸಂಪ್ರದಾಯ ಅವರದು. ಇವತ್ತು ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟ ಮೇಲೆ ವರದಿಯನ್ನು ಮೀರಿ ರಾಜಕೀಯವಾಗಿ ನಿರ್ಧಾರ ಮಾಡೋದು ಎಷ್ಟು ಸರಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾಗ್ತದೆ. ಬಹುಶಃ ನನಗೆಲ್ಲ ಒಂದು ಕಡೆಗೆ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ವಿಶ್ವಾಸ ಇದೆ, ಸಚಿವ ಸಂಪುಟದ ಬಗ್ಗೆ ವಿಶ್ವಾಸ ಇದೆ. ಅದೆಲ್ಲೋ ಒಂದು ಕಡೆಗೆ ನಿರ್ಧಾರವನ್ನು ತಗೋಬೇಕಾದಾಗ ಸದಾಶಿವ ಆಯೋಗದಲ್ಲಿ ಇರ್ತಕ್ಕಂಥ ವಿಚಾರಗಳು ಮತ್ತು ನಾಗಮೋಹನ್ ದಾಸ್ ಆಯೋಗದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಕೂಡ ಪ್ರಾಧಾನ್ಯವಾಗಿ ಇಟ್ಕೊಂಡು ಅದನ್ನು ಆಧರಿಸಿಯೇ ತೀರ್ಮಾನ ಮಾಡಬೇಕು. ರಾಜಕೀಯ ನಿರ್ಧಾರಗಳು ಅಂತಿಮ ಆಗಬಾರ್ದು. ಆಯೋಗಗಳು ಕೊಡ್ತಕ್ಕಂಥ ನಿರ್ಧಾರಗಳು ಕೂಡ ಇವತ್ತು ಅಂತಿಮ ಆಗಬೇಕು. ಯಾಕೆಂದರೆ ವಾಸ್ತವಿಕವಾದ ನೆಲಗಟ್ಟು ಏನಿದೆ ಅಂತಕ್ಕಂಥದ್ದು ಅದು ಆಯೋಗದಲ್ಲಿ ಇರ್ತದೆ ವಿನಃ ರಾಜಕೀಯ ನಿರ್ಧಾರದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒಂದು ಕಡೆಗೆ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಇವತ್ತು ಕೂಡ ವಿಶ್ವಾಸ ಇದೆ. ಅವರ ನ್ಯಾಯಯುತವಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಇರ್ತಕ್ಕಂಥ ವಿಶ್ವಾಸ ನನಗಿದೆ. ಇವತ್ತು ಷಡಾಕ್ಷರ ಸ್ವಾಮೀಜಿಗಳು ಪಾದಯಾತ್ರೆಯನ್ನು ಮಾಡಿ ಇವತ್ತು ನನ್ನ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟವನ್ನು ಮಾಡ್ತಿದ್ದಾರೆ. ಬಹುಶಃ ಆ ನ್ಯಾಯಕ್ಕೆ ಜಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ.